ಯಾರ್ಯಾರಿಗೆ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅಂತೀರಾ ಅವ್ರಿಗೂ ಒಳ್ಳೆ ಟಿಪ್ಸ್ ಇದೆ. ಮತ್ತು ಈ ಸ್ಟಿಚ್ ಮಾಡೋಕ್ಕೆ ಬರೆದವರು ಕೂಡ ಸ್ಟಿಚ್ ಮಾಡ್ತೀರಾ. ನಾನು ಹೇಳೋದನ್ನ ಕೇಳಿದಾದಮೇಲೆ ಈ ವಿಡಿಯೋನ ಪೂರ್ತಿಯಾಗಿ ಎಂಡ್ವರೆಗೂ ನೋಡಿ, ನಿಮಗೆ ಒಳ್ಳೆ ಟಿಪ್ಸ್ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ಒಂದು ವಿಡಿಯೋನ ಸರಳ ಮತ್ತು ಟ್ರೆಂಡಿಂಗ್ ಬೇಬಿ ಕುಚ್ಚು ಮತ್ತೆ ಹೊಸ ಟ್ವಿಸ್ಟ್ನೊಂದಿಗೆ ಅಂತ ಒಂದು ಕುಚ್ಚು ಹಾಕೋದನ್ನ ತೋರಿಸಿದೆ. ಹೊಸ ತರ ಕುಚ್ಚನ್ನ ನಾನು ತೋರಿಸಿದೆ. ನಾನು ಅದೇ ಸೀರೆದು ಬ್ಲೌಸ್ ನ ಸ್ಟಿಚ್ ಮಾಡಿದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ನಾನು ಇವತ್ತು ಕಟಿಂಗ್ ಮಾಡ್ತಾ ಇದ್ದೀನಿ. ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಯಾರಿಗೆ ಸ್ಟಿಚಿಂಗ್ ಬರಲ್ಲ ಅಥವಾ ಸ್ಟಿಚಿಂಗ್ ಮಾಡ್ಬೇಕು ಅನ್ಕೋತಿರ್ತಾರೆ ಅವ್ರಿಗೆ ಒಂದಿಷ್ಟು ಟಿಪ್ಸ್ ಕೊಡೋಣ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಸೀರೆಗೆ ಎಷ್ಟು ರೇಟ್ ಕೊಟ್ಟಿದ್ದೆ, ಲಾಸ್ಟ್ ವಿಡಿಯೋದು ಕುಚ್ಚು ಹಾಕಿರೋದು ಸೀರೆ ಇದೆಯಲ್ಲ, ಆ ಸೀರೆಗೆ ನಾನು ಎಷ್ಟು ರೇಟ್ ನ ಕೊಟ್ಟೆ, ಮತ್ತೆ ನಾನ್ ಬ್ಲೌಸ್ ಹೊಲ್ಕೊಳ್ಳೋದ್ರಿಂದ ನನಗೆ ಎಷ್ಟು ಉಳಿತಾಯ ಆಯ್ತು, ಕುಚ್ಚು ಮತ್ತೆ ಬ್ಲೌಸು ಮತ್ತೆ ಫಾಲ್ ಹಾಕೊಳ್ಳೋದ್ರಿಂದ ನನ್ಗೆ ಎಷ್ಟು ಲಾಭ ಆಯ್ತು ಅಥವಾ ನಾನು ಎಷ್ಟು ಉಳಿತಾಯ ಮಾಡಿದೆ ಅನ್ನೋದು ನಿಮ್ಮ ಹತ್ರ ಹೇಳ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಅಂತ ಬರುತ್ತೆ, ಆಲ್ ಬಟನ್ ನ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ನಂದು ಇನ್ನೊಂದು ವಿಡಿಯೋ ವೇಟ್ ಟಿಲ್ ಯು ಸಿ ದ ಫೈನಲ್ ಸ್ಟಿಚ್ ಅಂತ ಇದೆ. ಅದರಲ್ಲಿ ತುಂಬಾ ಜನ ಸ್ಟಿಚಿಂಗ್ ಬಗ್ಗೆ ಕ್ವಶನ್ ನ ಮಾಡಿದೀರಾ. ಆ ಕ್ವಶನ್ ಕೇಳಿರೋದಕ್ಕೆ ನಾನು ಅದೇ ತರ ವಿಡಿಯೋನ, ನೀವು ಕೇಳಿರೋ ಕ್ವಶನ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂದಿಷ್ಟು ಏನೇನೋ ಕೇಳಿದೀರಾ ಸ್ಟಿಚ್ ಬಗ್ಗೆ, ಅದನ್ನೆಲ್ಲಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫಾಲ್ ಯಾವ ತರ ಹಾಕೋದು, ಆಮೇಲೆ ತುಂಬಾ ಚಿಕ್ಕ ಚಿಕ್ಕ ಕ್ವಶನ್ ಇದೆ, ಅದಕ್ಕೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ತುಂಬಾ ಜನಕ್ಕೆ ಮನೇಲೆ ಸ್ಟಿಚಿಂಗ್ ಮಾಡ್ಕೋಬೇಕನ್ನೋ ಇಂಟ್ರೆಸ್ಟ್ ಇರುತ್ತೆ, ಆದ್ರೆ ಆಚೆ ಹೋಗಿ ಕಲಿಯಕ್ಕಾಗಲ್ಲ. ಕಲಿಬೇಕಂದ್ರೆ ಟೈಮ್ ಇರಲ್ಲ. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಯಾವ ಟೈಮಲ್ಲಿ ಹೋಗಿ ಕಲಿಬೇಕು ಅನ್ನೋ ತರಾನು ಇರುತ್ತೆ. ಈಗ ಆನ್ಲೈನ್ ಅಲ್ಲಿ ಎಲ್ಲಾ ಕ್ಲಾಸನ್ನು ಅವೈಲೇಬಲ್ ಇರುತ್ತೆ. ನೀವು ಆನ್ಲೈನ್ ಕ್ಲಾಸ್ ಜಾಯಿನ್ ಆಗ್ತೀನ ಅಂದ್ರೆ ಅದೇ ತರ ಆಗಿ, ಇಲ್ಲ ಅಂದ್ರೆ ನಿಮ್ಗೆ ಸ್ಟಿಚಿಂಗ್ ಏನಾದ್ರು ಮಾಡಕ್ ಬರ್ತಾ ಇದ್ರೆ, ಮಿಷಿನ್ ತುಳಿಯಕ್ ಬರುತ್ತೆ, ನಮಗೆ ಸ್ಟಿಚ್ ಎಲ್ಲ ಗೊತ್ತಿದೆ, ಕಟಿಂಗ್ ಬರಲ್ಲ ಅಂತ ಅನ್ನೋರಿಗೆ ಒಂದು ಒಳ್ಳೆ ಟಿಪ್ಸ್ ಏನಂದ್ರೆ, ಈಗ ಆನ್ಲೈನ್ ಅಲ್ಲಿ ಕಟಿಂಗ್ ಸಿಗುತ್ತೆ, ಎಲ್ಲಾ ಸೈಜ್ ಕಟಿಂಗ್ ಸಿಗುತ್ತೆ. ನೀವು ಆನ್ಲೈನ್ ಇಂದ ಆ ಕಟಿಂಗ್ ಪೇಪರ್ ನ ತರಿಸ್ಕೊಂಡು ನಿಮ್ ಸೈಜ್ ಯಾವ್ದಿದೆ ಅದನ್ನಾದ್ರೂ ತರಿಸ್ಕೊಂಡು ಮನೆಯಲ್ಲೇ ನಿಮ್ದು ಮಾತ್ರನೂ ಸ್ಟಿಚ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸ್ವಲ್ಪ ನಾನು ಏನಾದ್ರೂ ಈ ಸ್ಟಿಚಿಂಗ್ ಇಂದ ಮನೇಲೆ ಕುತ್ಕೊಂಡು ಏನಾದ್ರು ಅರ್ನ್ ಮಾಡ್ತೀನಿ ಅಂತ ಮೆಂಟಾಲಿಟಿ ನಿಮಗಿದ್ರೆ, ನೀವು ಎಲ್ಲಾ ಸೈಜ್ ಒಂದೊಂದು ತರಿಸಿದ್ರೆ ಅಂದ್ರೆ 30 ಇಂದ 50 ವರೆಗೂ ಸಿಗುತ್ತೆ. 50ಕ್ಕಿಂತ ಜಾಸ್ತಿನೂ ಸಿಗುತ್ತೆ. ಅಂದ್ರೆ 30 ಸೈಜ್ ಇಂದ 50 ಸೈಜ್ ವರೆಗೂ ಸಿಗುತ್ತೆ. ಇಲ್ಲ ನನ್ಗೆ ಅಷ್ಟೊಂದ್ ಬೇಡ ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ಅಷ್ಟನ್ನಾದ್ರೂ ತರ್ಸ್ಕೋಬಹುದು. ಈಗ 30 ತರ್ಸಿದ್ರೆ 30, 32 ಎರಡು ಸೇಮ್ ಸೈಜ್ ಇರುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ. ಮತ್ತೆ 40, 42, 44 ತನಾನು 40 ತರ್ಸಿದ್ರೆ 44 ತನಾನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಆಮೇಲೆ ಅದ್ರಲ್ಲೇನೆ ನಿಮ್ಗೆ ಗೊತ್ತಾಗುತ್ತೆ, ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಮಾಡ್ತಾ ಹೋದಾಗ ನಿಮ್ಗೆ ಎಷ್ಟು ಹೆಚ್ಚು ಮಾಡ್ಬೇಕು ಎಷ್ಟು ಕಡಿಮೆ ಮಾಡ್ಬೇಕು ಈ ಕಟಿಂಗ್ ಪೇಪರ್ ಇಂದ ಅಂತಾನು ಗೊತ್ತಾಗತ್ತೆ. ಒಳ್ಳೊಳ್ಳೆ ಈಗ ಬೋಟಿಕ್ ಅವರು ಮತ್ತೆ ಒಳ್ಳೊಳ್ಳೆ ಟೇಲರ್ ಗಳೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ಪೇಪರ್ ಕಟಿಂಗ್ ನ ಮಾಡ್ಬಿಟ್ಟು ಸೇಲ್ ಮಾಡ್ತಾ ಇದಾರೆ. ನೀವು ಆನ್ಲೈನ್ ಅಲ್ಲಿ ಹೋಗಿ ನೋಡಿದ್ರೆ ಅಥವಾ ಅಮೆಝಾನ್ ದಲ್ಲೂ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಆಮೇಲೆ ಇನ್ನೂ ಒಂದ್ ಏನ್ ಬೆಸ್ಟ್ ಗೊತ್ತಾ ಇದಕ್ಕೆ, ನೀವೇನಾದ್ರೂ ಆಚೆ ಹೋಗಿ ಕಲಿತೀನಿ ಅಂದ್ರೆ ಮಂತ್ಲಿ 1000, 1500 ಅಥವಾ ಈಗ ಅಂತೂ ಕೋರ್ಸ್ಗಳಿಗೆ ಲೆಕ್ಕನೇ ಇಲ್ಲ, 50,000 60,000 ಹೇಳ್ತಾರೆ 6 ತಿಂಗಳು 3 ತಿಂಗಳು ಕೋರ್ಸ್ಗೆಲ್ಲ. ಅದ್ರ ಬದ್ಲಿ ನೀವು ಸ್ವಲ್ಪ ಸ್ಟಿಚಿಂಗ್ ನ ಕಲ್ತ್ಬಿಟ್ರೆ, ನೀವು ಆನ್ಲೈನ್ ಅಲ್ಲಿ ತರಿಸಿದಾಗ ನಿಮ್ಗೆ ಸೆಟ್ ಎಷ್ಟು ಸಿಗುತ್ತೆ ಅಂದ್ರೆ 300 ಇಂದಾನು ಸ್ಟಾರ್ಟ್ ಆಗುತ್ತೆ. 250, 300 ಇಂದ ಸ್ಟಾರ್ಟ್ ಆಗುತ್ತೆ. 300 ಇಂದ ಸ್ಟಾರ್ಟ್ ಆಗಿ ನಿಮ್ಗೆ ಎಷ್ಟು ಕಟಿಂಗ್ ಪೀಸ್ ಬೇಕಾಗುತ್ತೆ ಅದ್ರ ಮೇಲೆ ಇರುತ್ತೆ. ಪ್ರಿನ್ಸ್ ಕಟ್ಟು, ಫೋರ್ಟೆಕ್ಸ್ ಎಲ್ಲಾ ವೆರೈಟಿ ಬ್ಲೌಸ್ ಕಟಿಂಗ್ ಸಿಗುತ್ತೆ. ಅದನ್ನ ತಂದ್ಬಿಟ್ಟು ನೀವು ಆರಾಮ್ಸೆ ಮನೆಯಲ್ಲಿ ಸ್ಟಿಚ್ ಮಾಡ್ಕೋಬಹುದು. ಆದ್ರೆ ನಿಮ್ಗೆ ಮಿಷಿನ್ ಮೇಲೆ ಕುತ್ಕೊಂಡು ಸ್ಟಿಚ್ ಮಾಡೋದು ಗೊತ್ತಿರ್ಬೇಕು. ಮತ್ತೆ ಸ್ವಲ್ಪ ಯಾವ ತರ ಬ್ಲೌಸ್ ನ ಸ್ಟಿಚ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಐಡಿಯಾ ಇದ್ರೆ ನೀವು ಆರಾಮ್ಸೆ ಮನೇಲೇನೆ ಬ್ಲೌಸ್ ನ ನೀವೇ ಸ್ಟಿಚ್ ಮಾಡ್ಕೋಬಹುದು. ನಾನೇನು ಇನ್ನೂ ತನ ಆತರ ಪೇಪರ್ ಕಟಿಂಗ್ ನ ತಂದು ಸ್ಟಿಚ್ ಮಾಡಿಲ್ಲ. ನಾನೇನೆ ಅಳತೆ ಮಾಡಿ ನಾನು ಪೇಪರ್ ಕಟಿಂಗ್ ಹಾಕೊಂಡು ಮಾಡ್ತೀನಿ. ನಾನ್ ಯಾವ ತರ ಕಟಿಂಗ್ ಮಾಡ್ತೀನಿ ಅಂತಾನು ನಿಮ್ಗೆ ತೋರಿಸ್ತೀನಿ. ಒಂದ್ ಸ್ವಲ್ಪ ಜನ ಅದನ್ನ ಕಮೆಂಟ್ ಅನ್ನು ಮಾಡಿದೀರಾ, ಸ್ವಲ್ಪ ಪೇಪರ್ ಕಟಿಂಗ್ ಎಲ್ಲ ತೋರಿಸಿ, ಬ್ಲೌಸ್ ಕಟಿಂಗ್ ತೋರಿಸಿ ಅಂತ. ನಾನ್ ಕಟ್ ಮಾಡ್ಬೇಕಾದ್ರೆ ನಾನು ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನ್ ಯಾಕೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ದೆ ಅಂದ್ರೆ, ಎಲ್ರಿಗೂ ಈಗ ಕಲ್ತು ಮಾಡೋಷ್ಟು ಪೇಶನ್ಸ್ ಇರಲ್ಲ, ಆಮೇಲೆ ಟೈಮ್ ಇರಲ್ಲ. ಈಗ ಹೌಸ್ ವೈಫ್ ಅಂದ್ರೆ ಅವ್ರಿಗೆ ತುಂಬಾ ಕೆಲಸ ಇರುತ್ತೆ ಮನೇಲಿ, ಅಷ್ಟೊಂದು ಟೈಮ್ ಕೊಟ್ಟು ಸ್ಟಿಚಿಂಗ್ ಕ್ಲಾಸ್ಗೆಲ್ಲ ಹೋಗಕ್ಕಾಗಲ್ಲ. ಆಮೇಲೆ ತುಂಬಾ ಪರ್ಫೆಕ್ಟ್ ಆಗಿ ಕಲಿಯಕ್ಕಾಗಲ್ಲ. ಸ್ವಲ್ಪ ಸ್ಟಿಚಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ ಈ ತರ ಪೇಪರ್ ಕಟಿಂಗ್ ನ ತರಿಸ್ಬಿಟ್ಟು ಮನೇಲಿ ಆರಾಮ್ಸೆ ಸ್ಟಿಚ್ ಮಾಡ್ಕೋಬಹುದು.
ನಾವೆಲ್ಲಾದ್ರೂ ಆಚೆ ಬ್ಲೌಸ್ ನ ಸ್ಟಿಚಿಂಗ್ ಕೊಡ್ತೀವಿ ಅಂದ್ರೆ ಒಂದು 500 ಆದ್ರೂ ಕೊಡ್ತೀವಿ ಮಿನಿಮಮ್. ಆ 500 ಅಲ್ಲಿ ನಿಮ್ಗೆ 28 ಸೈಜ್ ಇಂದ 46 ವರೆಗೂ 50 ವರೆಗೂ ಸಿಗುತ್ತೆ. ಸೈಜಸ್ ಎಲ್ಲ ಸಿಗುತ್ತೆ. ಎಲ್ಲ ಸೈಜ್ ಅನ್ನು ಒಂದೇ ಪ್ರೈಸ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಹೇಳಿದೆ. ಮನೇಲಿ ಯಾರಾದ್ರೂ ಈ ತರ ಸ್ಟಿಚಿಂಗ್ ಮಾಡ್ತೀನಿ ಅಂದವ್ರಿಗೆ ಇದು ಒಳ್ಳೆ ಬೆನಿಫಿಟ್ ಅಂತೇನಿ. ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗುತ್ತೆ. ತಂದು ನೀವು ಮನೆಯಲ್ಲೇನೆ ಸ್ಟಿಚಿಂಗ್ ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಟಿಪ್ಸ್ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರಿಗೆ ಸ್ಟಿಚಿಂಗ್ ಬರುತ್ತೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಫ್ರೀ ಆಗಿರೋ ಲೇಡೀಸ್ ಎಲ್ಲಾನು ಸ್ವಲ್ಪನಾದ್ರೂ ಸ್ಟಿಚಿಂಗ್ ನ ಕಲ್ತ್ಬಿಟ್ಟು ಈ ತರ ಪೇಪರ್ ಕಟಿಂಗ್ ನ ತರಿಸ್ಕೊಂಡು ನಿಮ್ ಬಟ್ಟೆನ ನೀವೇನೆ ಸ್ಟಿಚ್ ಮಾಡ್ಕೊಳ್ಳೋ ತರ ಆಗ್ಲಿ ಅಂತ ಅನ್ಕೋತೀನಿ. ಮತ್ತೆ ಸ್ವಲ್ಪ ಜನ ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕಟಿಂಗ್ ಚೆನ್ನಾಗಿ ಗೊತ್ತಿರಲ್ಲ. ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಸ್ವಲ್ಪ ಯೂಸ್ ಆಗುತ್ತೆ. ಅಂದ್ರೆ ಪೇಪರ್ ಕಟಿಂಗ್ ತರಿಸ್ಕೊಂಡು ಸ್ಟಿಚ್ ಮಾಡಿದ್ರೆ ಅಂದ್ರೆ ಪೇಪರ್ ಕಟಿಂಗ್ ತುಂಬಾ ಕರೆಕ್ಟ್ ಆಗೇನೆ ಇರುತ್ತೆ. ಫಸ್ಟ್ ಒಂದು ತರ್ಸ್ಕೊಂಡ್ ನೋಡಿ, ತುಂಬಾ ಯೂಸ್ ಅನ್ಸಿದ್ರೆ ಮತ್ತೆ ತರ್ಸ್ಕೋಬಹುದು. ನಾನು ಹೇಳ್ದೆ ಈ ಸ್ಯಾರಿಗೆ ನಾನು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಅಂತ. ನಾನು ಈ ಸ್ಯಾರಿನ ಬಳ್ಳಾರಿಲಿ ತಗೊಂಡಿರೋದು. ನಾನು ತಗೊಂಡಿರೋದು ಒಂದು ವಿಡಿಯೋ ಇದೆ, ಸಿಸ್ಟರ್ಸ್ ಶಾಪಿಂಗ್ ಇನ್ ಬಳ್ಳಾರಿ ಅಂತ. ಆ ವಿಡಿಯೋದಲ್ಲಿ ನಾನು ಈ ಸೀರೆ ತಗೊಂಡಿರೋದು, ಆಮೇಲೆ ಎಷ್ಟು ಸೀರೆ ತಗೊಂಡೆ ಅಂತಾನು ನಾನು ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಈ ಸೀರೆಗೆ ಕೊಟ್ಟಿರೋದು, ನಾನು ಈ ಸೀರೆ ರೇಟ್ ಎಷ್ಟು ಕೊಟ್ಟೆ ಅಂದ್ರೆ 850 ಕೊಟ್ಟಿದ್ದೀನಿ. ನಾನು ಆಚೆ ಏನಾದ್ರೂ ಇದನ್ನ ಬ್ಲೌಸ್ ಸ್ಟಿಚಿಂಗಿಗೆ ಫಾಲು ಕುಚ್ಚು ಕೊಟ್ರೆ ನನಗೆ ಮಿನಿಮಮ್ 1000 ಆಗ್ತಾ ಇತ್ತು. ನಾನು ಈ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡಿರೋದು ಪ್ರಿನ್ಸಸ್ ಕಟ್ ಏನಿಲ್ಲ ಅಂದ್ರೂ 600 ರುಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತೆ ಕುಚ್ಚು ಫಾಲು ಎಲ್ಲ ಹಿಡಿದ್ರೆ ಫಾಲ್ಗೆ 100, ಕುಚ್ಚಿಗೆ 350 ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸೇರಿದ್ರೆ ನಂಗೆ 1000 ರುಪೀಸ್ ನಾನೇನೆ ಮನೆಯಲ್ಲೇ ಈ ಬ್ಲೌಸ್ ನ ರೆಡಿ ಮಾಡ್ಕೊಂಡಂಗಾಯ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.